ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ಏನು ಸ್ಪೆಷಲ್ ಇಲ್ಲ, ಜಸ್ಟ್ ನಾರ್ಮಲ್ ಲಾಗ್ಸ್ ಥರ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ 11:30 ಆಗಿದೆ. ಫಸ್ಟ್ ನಾನು ಇವಾಗ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಗಡ್ಡೆಯನ್ನು ಸಪ್ರೇಟ್ ಕಟ್ ಮಾಡಿ, ಸೊಪ್ಪನ್ನು ಸಪ್ರೇಟ್ ಕಟ್ ಮಾಡಿ ವಾಶ್ ಮಾಡ್ಕೋಬೇಕು. ನಂತರ ನಾವು ಯಾವ ರೀತಿ ಬೇಕು ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ಈರುಳ್ಳಿಯನ್ನು ಸಪ್ರೇಟಾಗಿ ತೊಗೊಳ್ತಾ ಇಲ್ಲ, ಇದೇ ಈರುಳ್ಳಿಯನ್ನು ಸೊಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೊಪ್ಪನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ತರಕಾರಿಯನ್ನಾಗಲಿ ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಂತರ ನಾವು ಕಟ್ ಮಾಡಿಕೊಂಡ್ರೆ ಇದರಲ್ಲಿರೋ ಪ್ರೋಟೀನ್ ಇದರಲ್ಲೇ ಇರುತ್ತೆ. ನಾವು ಕಟ್ ಮಾಡಿ ತೊಳೆದ್ಬಿಟ್ರೆ ಎಲ್ಲ ಪ್ರೋಟೀನು ಹೋಗಿಬಿಡುತ್ತೆ. ಆ್ಯಕ್ಚುಲಿ ಈರುಳ್ಳಿ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಬಟ್ ಕೆಲವೊಬ್ಬರಿಗೆಲ್ಲ ಇಷ್ಟ ಆಗಲ್ಲ. ಯಾಕಂದರೆ ಇದರಲ್ಲಿ ಈರುಳ್ಳಿ ಗಾಡ್ ಜಾಸ್ತಿ ಇರುತ್ತಲ್ವಾ, ಸೊ ಅದಕ್ಕೆ ಕೆಲವೊಬ್ಬರೆಲ್ಲ ಇಷ್ಟಪಡಲ್ಲ. ತುಂಬ ದಿನಗಳ ನಂತರ ನಾನು ಈರುಳ್ಳಿ ಸೊಪ್ಪಿನ ಪಲ್ಯವನ್ನು ಮಾಡ್ತಿರೋದು. ಹಾಗೆಯೇ ಸುಮಾರು ರೆಸಿಪೀಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಗಾರ್ನಿಷ್ ಮಾಡೋಕ್ಕೆ. ಅಂದರೆ ಗೋಬಿ ಮಂಚೂರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಜ್ ಮತ್ತು ನಾನ್ ವೆಜ್ ರೆಸಿಪೀಸೆಲ್ಲ ಸೇರಿಸ್ತಾರೆ ಇದನ್ನು. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ 5-6 ಎಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಈರುಳ್ಳಿ ಯೂಸ್ ಮಾಡ್ತಿಲ್ಲ, ಅದೇ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಇದು ಕಾಣೋಕ್ಕೆ ಇಷ್ಟು ರಾಶಿಯಾಗಿ ಕಾಣಿಸುತ್ತೆ, ಆಮೇಲೆ ಇದು ಸ್ವಲ್ಪ ಆಗುತ್ತೆ ಬೆಂದ ಮೇಲೆ. ನೀರನ್ನೇನೋ ಸೇರಿಸೋದು ಬೇಡ, ಇದನ್ನು ಹೀಗೆ ಫ್ರೈ ಮಾಡಬೇಕು 1-2-3 ನಿಮಿಷ. ಯಾಕಂದರೆ ನಾವು ನೀರು ಹಾಕಿಬಿಟ್ರೆ ಇದು ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ, ಅದಕ್ಕೇ. ಸೊ ಹೀಗೇ ಬೇಯಿಸ್ಕೊಂಡ್ರೆ ಇದು ಬೇಯುತ್ತೆ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ. ಸೊ ನೀರು ಬಿಟ್ಕೊಂಡು ಇದರಲ್ಲೇ ಬೇಯುತ್ತೆ. ಇದಕ್ಕೆ ನಾನು ಇವಾಗ 1-2 ಮಸಾಲ ಪೌಡರ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಜಿ ಪೌಡರ್, ಹಾಗೆಯೇ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಾವು ಮುಂಚೆ ಉಪ್ಪನ್ನು ಸೇರಿಸಬಾರ್ದು, ಯಾಕಂದರೆ ನಮಗೆ ಜಾಸ್ತಿ ಕಾಣುತ್ತೆ ಆ ಟೈಮಲ್ಲಿ ಉಪ್ಪು ಹಾಕಿದರೆ, ಮತ್ತು ಉಪ್ಪಾಗಿಬಿಡುತ್ತೆ. ಇದು ಸ್ವಲ್ಪ ಬೆಂದ ಮೇಲೆ ಇಷ್ಟಾದಮೇಲೆ ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ ತೆಂಗಿನಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ನಿಮಗೆ ಬೇಕಂದರೆ ನೀವು ಹಾಕೋಬಹುದು, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್. ಬಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ 1-2 ನಿಮಿಷ ಚೆನ್ನಾಗಿ ಇದೇ ರೀತಿಯಾಗಿ ಫ್ರೈ ಮಾಡಿ ನಂತರ ನಾವು ಮುಚ್ಚಳವನ್ನು ಮುಚ್ಚಿ 3-4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟೇ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡುವ ವಿಧಾನ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇವಾಗ ಎಗ್ ಸಾಂಬಾರನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ 2 ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಬೇರೆ ಈರುಳ್ಳಿಯನ್ನು ತೊಗೊಂಡಿಲ್ಲ, ಅದರಲ್ಲೇ ಜಾಸ್ತಿ ಈರುಳ್ಳಿ ಇತ್ತಲ್ವ, ಸೊ ಅದೇ ಈರುಳ್ಳಿಯನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆಯನ್ನು ಹಾಕಿದ ತಕ್ಷಣ ನಾವಿವಾಗ ಇದನ್ನು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನೀರನ್ನು ಸೇರಿಸಿದರೆ ಹಸಿ ವಾಸನೆ ಇರುತ್ತೆ, ಅದಕ್ಕೇ ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೆ ಬೇಕಂದರೆ ನಾವು ಇವಾಗ ನೀರನ್ನು ಸೇರಿಸ್ಕೋಬೋದು. ಮಸಾಲೆಯನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲ ಪದಾರ್ಥಗಳನ್ನು ತುಂಬ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ತೆಂಗಿನಕಾಯನ್ನು ಹಾಕಿ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಟೊಮೆಟೊ ಕೂಡ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ತುಂಬ ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಇದಕ್ಕೆ ನಾನು ಒಂದೊಂದಾಗಿ ಎಗ್ಗಳನ್ನು ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಆಗಿ ಒಂದೊಂದೇ ಎಗ್ಗಳನ್ನು ಹಾಕೊಳ್ತಾ ಹೋಗಬೇಕು. ನಾವು ಎಷ್ಟೇ ಕೇರ್ಫುಲ್ಲಾಗಿ ಎಗ್ಗನ್ನು ಹಾಕ್ಕೊಂಡ್ರೂ ಕೂಡ ಕೆಲವೊಂದು ಸಲ ಒಡೆದೋಗ್ಬಿಡುತ್ತೆ, ಅದಕ್ಕೇ ಸ್ವಲ್ಪ ಸ್ಲೋ ಆಗಿ ಹಾಕೋಬೇಕು. ನಾನಿಲ್ಲಿ 6 ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಮುಚ್ಚಳವನ್ನು ಮುಚ್ಚಿ 4-5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಎಗ್ ಸಾಂಬಾರ್ ರೆಡಿಯಾಗಿದೆ. ಚಪಾತಿ, ಪೂರಿ ಹಾಗೆಯೇ ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಎಗ್ ಸಾಂಬಾರ್. ಇದಕ್ಕೆ ನಾನು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಸಾಲೆಯನ್ನು ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೆ, ಇವಾಗೂ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದ್ಭುತವಾದ ಮೊಟ್ಟೆ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಅಡುಗೆ ಎಲ್ಲ ಮುಗೀತು. ಮನೆ ಹತ್ರನೇ ಒಂದು ರೋಡ್ ಇತ್ತು, ತುಂಬ ಚೆನ್ನಾಗಿದೆ. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ದೊಡ್ಡದಾದ ಮರಗಳಿದೆ, ಹಾಗೆಯೇ ಗ್ರೀನರಿಯಾಗಿ ಕಾಣಿಸುತ್ತೆ. ಇದು ದೂರ ಏನೂ ಇಲ್ಲ, ಮನೆ ಹತ್ರನೇ ಮಾರಿಕಾಂಬಾ ಸ್ಟೇಡಿಯಂ ಹತ್ತಿರ ಇರೋದು. ಬಟ್ ತುಂಬ ಚೆನ್ನಾಗಿದೆ ಈ ರೋಡು, ಖುಷಿಯಾಗತ್ತೆ ಹೋಗೋಕ್ಕೆ.
ಸೊ ಟೈಮ್ ಬಂದುಬಿಟ್ಟು ಇವಾಗ 1:30-2 ಗಂಟೆ ಆಗಿದೆ. ಹಾಗೆಯೇ ನೀವು ಪಿಳ್ಳೂಸನ್ನು ನೋಡಿದ್ರೆ ತುಂಬ ದಿನ ಆಯಿತು ಅಂದ್ಕೊಳ್ತೀನಿ. ತುಂಬ ಚಿಕ್ಕದಾಗಿತ್ತು ನಾನು ನಿಮಗೆ ತೋರಿಸಿದಾಗ, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ 5 ಮರಿ ಇದೆ, ಇನ್ನೊಂದು ಆ ಕಡೆ ಎಲ್ಲ ಹೋಗಿದೆ ಅಂದ್ಕೊಳ್ತೀನಿ. ಅದಕ್ಕೆ ಆಮೇಲೆ ಊಟವನ್ನು ಹಾಕಬೇಕು. ಇನ್ನೊಂದು ಗಂಡು ಮರಿಯನ್ನು ಇನ್ನೊಬ್ರು ಯಾರೋ ತೊಗೊಂಡು ಹೋಗಿದ್ದಾರೆ. ಸೊ 6 ಇರೋದು ಟೋಟಲ್ ಆಗಿ. ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋದ್ವಿ. ಬಟ್ ನಮಗೆ ಹೊರಗಡೆ ಇವಾಗ ಹೋದರೆ ಜಾಸ್ತಿ ಏನು ಬೇರೆ ತಿಂಡಿಗಳು ತಿನ್ನೋಕ್ಕೆ ಮನಸ್ಸು ಬರಲ್ಲ. ಬರೀ ಜ್ಯೂಸ್ ಆಗಿರ್ಬೋದು ಅಥವಾ ಶರ್ಬತ್ತು ಮತ್ತು ಐಸ್ ಕ್ರೀಮ್ ಎಂಥದೇ ತಿನ್ನಬೇಕು ಅನಿಸುತ್ತೆ. ಸೊ ನಾನು ಕೂಡ ಅಷ್ಟೇ ಒಂದು ಡ್ರೈ ಫ್ರೂಟ್ಸ್ ಇರೋ ಐಸ್ ಕ್ರೀಮನ್ನು ತೊಗೊಂಡೆ, ಕಪ್ ಐಸ್ ಕ್ರೀಮನ್ನು. ತುಂಬ ಚೆನ್ನಾಗಿತ್ತು. ಹಾಗೆಯೇ ಈ ಅಯ್ಯಂಗಾರ್ ಬೇಕರಿಯಲ್ಲಿ ಒಂದು ತುಂಬ ಕ್ಯೂಟ್ ಆದ ಕೇಕ್ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಅದ್ರ ಮೇಲೆ ಒಂದು ಬಾರ್ಬಿ ಡಾಲನ್ನು ಇಟ್ಟಿದ್ದಾರೆ. ಸಖತ್ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಜಸ್ಟ್ ವಿಡಿಯೋವನ್ನು ತೊಗೊಂಡೆ. ಅದು ಯಾರೋ ಆರ್ಡರ್ ಮಾಡಿದಾಗಿತ್ತಂತೆ. ಸೊ ತುಂಬ ಕ್ಯೂಟಾಗಿ ಇತ್ತು ನೋಡೋಕ್ಕೆ. ಹಾಗೆಯೇ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಇಲ್ಲಿಂದ ನಾವು ಮಂಗಳವಾರ ಸಂತೆಗೆ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಮಜ್ಜಿಗೆ ಮೆಣಸನ್ನು ಹಾಕಿದ್ದಾರೆ 10 ರೂಪಾಯಿಗೆ. ಸೊ ತುಂಬ ಚೆನ್ನಾಗಿತ್ತು. ಕೆಜಿಗೆ 40 ರೂಪಾಯಿ ಇತ್ತು, ಬಟ್ 10 ರೂಪಾಯಿ ಪಾಲೆಲ್ಲ ಹಾಕಿದರು. ಸೊ ತುಂಬ ಚೆನ್ನಾಗಿರುತ್ತೆ ಇದರಿಂದ ಮಜ್ಜಿಗೆ ಮೆಣಸು ಮಾಡೋಕ್ಕೆ. ಇದಕ್ಕೆ ಮಜ್ಜಿಗೆ ಮೆಣಸು ಅಂತಲೇ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ ಈ ಮೆಣಸು. ಇದು ಉತ್ತರ ಕನ್ನಡದಲ್ಲಿ ಜಾಸ್ತಿಯಾಗಿ ಇರುತ್ತೆ. ಸೊ ನಾವು 1 kg ಮೆಣಸನ್ನು ತೊಗೊಂಡೆ, ಅಂದರೆ ಮಜ್ಜಿಗೆ ಮೆಣಸನ್ನು ತೊಗೊಂಡೆ ಮಜ್ಜಿಗೆ ಮೆಣಸನ್ನು ಮಾಡೋಕ್ಕೆ. ನಾವು ತರಕಾರಿಗಳನ್ನು ಅಂಗಡಿಯಲ್ಲಿ ಮತ್ತು ಸಂತೆಯಲ್ಲಿ ತೊಗೊಳ್ಳೋಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗೆಯೇ ನಮಗೆ ವೆರೈಟೀಸ್ ಆಫ್ ತರಕಾರಿಗಳು ಸಿಗುತ್ತೆ ಸಂತೆಯಲ್ಲಿ, ಬಟ್ ಅಂಗಡಿಯಲ್ಲಿ ಲಿಮಿಟೆಡ್ ತರಕಾರಿನ ನಾವು ತೊಗೋಬೋದು. ಮತ್ತು ಇನ್ನೊಂದೇನೆಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ನಾವು ತುಂಬ ಜಾಸ್ತಿ ತರಕಾರಿಗಳನ್ನು ಹಣ್ಣುಗಳನ್ನೆಲ್ಲ ತೊಗೋಬೋದು. ಏನೋ ಒಂಥರ ಚೆನ್ನಾಗಿರುತ್ತೆ ಸಂತೆಯಲ್ಲಿ. ತರಕಾರಿಯನ್ನು ತೊಗೊಂಡು ನೆಕ್ಸ್ಟ್ ದಹಿ ಪೂರಿಯನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.